ಇನ್ನು ವೈರಸ್ ಆತಂಕದ ಮಧ್ಯೆ ಶಬರಿಮಲೆ ಯಾತ್ರೆ ಜೋರಾಗಿದೆ. ಅಯ್ಯಪ್ಪನ ದರ್ಶನಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಾಲಾಧಾರಿಗಳು ಬರ್ತಾ ಇದ್ದಾರೆ. ಒಂದ್ ಕಡೆ ಈ ಬ್ರೈನ್ ಈಟಿಂಗ್ ಅಮೀಬಾ ಅದರ ಆತಂಕ ಇದೆ, ಅದರ ಬೆನ್ನಲ್ಲೇ ಲಕ್ಷಗಟ್ಟಲೆ ಭಕ್ತರು ಬರ್ತಿದ್ದಾರೆ. ನಂಜನಗೂಡಿನಿಂದ ಹೊರಟಂತ ಅಯ್ಯಪ್ಪ ಮಾಲಾಧಾರಿಗಳು ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ಮಾಲಾಧಾರಿಗಳು ಹೊರಡ್ತಾ ಇದ್ದಾರೆ. ಎಷ್ಟೇ ಜನ ಇರಲಿ ನಾವು ಹೋಗ್ತೀವಿ, ಅಯ್ಯಪ್ಪನ ದರ್ಶನ ಆಗಬೇಕು ಅಂತ ಮಾಲಾಧಾರಿಗಳು ಹೊರಡ್ತಾ ಇರೋದು. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ನೂಕುನುಗ್ಗಲಾಗ್ತಾ ಇದೆ. ಸೊ ಈ ಅಮೀಬಾ ಬಗ್ಗೆ ಎಲ್ಲ ಕೇಳಿದಂಥ ಸಂದರ್ಭದಲ್ಲಿ ಏನಿಲ್ಲ, ಅಯ್ಯಪ್ಪ ಸ್ವಾಮಿ ನಮ್ಮನ್ನು ನೋಡ್ಕೊಳ್ತಾರೆ, ಏನೂ ಆಗಲ್ಲ, ಆರೋಗ್ಯದಲ್ಲಿ ಸಮಸ್ಯೆ ಆಗಲ್ಲ ಅಂತ ಭಾಳಷ್ಟು ಭಕ್ತರು ಹೇಳ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇದ್ರೆ ನಂಜನಗೂಡು ಮೈಸೂರಿನ ದೃಶ್ಯಗಳನ್ನು ಭಕ್ತರು ಭಾಳ ಶ್ರದ್ಧೆಯಿಂದ ಅಯ್ಯಪ್ಪ ಸ್ವಾಮಿಯ ಇರುಮುಡಿಯನ್ನು ಹೊತ್ತು ಹೊರಟಿರುವಂಥದ್ದು. ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ಮಾಲಾಧಾರಿಗಳು ಹೊರಟಿದ್ದಾರೆ. ಇನ್ನೊಂದು ಕಡೆ ಅಲ್ಲಿ ನೂಕುನುಗ್ಗಲು, ಕಾಲು ತುಳಿತ ಇದೆಲ್ಲವೂ ಕೂಡ ಆಗ್ತಾ ಇತ್ತು. 1 ಲಕ್ಷ ಜನರಿಗೆ ಅವಕಾಶ ಇದ್ದರೆ ಪ್ರತಿದಿನ 2 ಲಕ್ಷ ಜನ ಬಂದಿದ್ದಾರೆ ಅಂತ ನಿನ್ನೆವರೆಗೂ ಮಾಹಿತಿ ಇತ್ತು. ಮಕ್ಕಳು, ವಯಸ್ಸಾದಂಥವರು ಇವರೆಲ್ಲರೂ ಕೂಡ ಅಲ್ಲಿ ರಾತ್ರಿ ಇಡೀ ಕಾಯಬೇಕಾದಂಥ ಪರಿಸ್ಥಿತಿ, ಅಲ್ಲಲ್ಲೇ ಮಲಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸಾಮಾನ್ಯವಾಗಿ ದೇವರ ದರ್ಶನ ಮಾಡಬೇಕು ಅಂತಂದರೆ ಕಷ್ಟಪಟ್ಟು ಹೋಗಬೇಕು ಅನ್ನೋದೊಂದು ಇದೆ ನಂಬಿಕೆ. ಕಷ್ಟಪಟ್ಟಾದರೂ ನಾವು ದೇವರ ದರ್ಶನ ಮಾಡಬೇಕು ಅಂತ. ಆದರೆ ಸಮಸ್ಯೆ, ಜೀವಕ್ಕೆ ಸಮಸ್ಯೆ ಆದರೆ ಆತಂಕದ ವಿಚಾರ ಅದು. ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಇಂದು ಚಾರ್ಜ್ ಶೀಟ್ ಸಲ್ಲಿಕೆ. 4,000 ಪುಟಗಳ ಚಾರ್ಜ್ ಶೀಟ್ ಅನ್ನ SIT ಅವರು ಸಲ್ಲಿಸಿದ್ದಾರೆ. ಸೊ ಧರ್ಮಸ್ಥಳ ಬುರುಡೆ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ SIT ಮುಂದಾಗಿದೆ. ಜಿತೇಂದ್ರ ಕುಮಾರ್ ದಯಾಮರಿಂದ ಚಾರ್ಜ್ ಶೀಟ್ ಸಲ್ಲಿಕೆ. ಜಿತೇಂದ್ರ ಕುಮಾರ್ ದಯಾಮ SIT ಮುಖ್ಯ ತನಿಖಾಧಿಕಾರಿ. ಬುರುಡೆ ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಮಟ್ಟಣ್ಣವರ್, ಜಯಂತ್, ವಿಠಲ್ಗೌಡ, ಸುಜಾತ. ಧರ್ಮಸ್ಥಳ ಪ್ರಕರಣದಲ್ಲಿ ಇಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗುತ್ತೆ. ಯಾಕಂದರೆ ಇವರೇನೇ ಆರಂಭದಲ್ಲಿ ಎಲ್ಲ ಆರೋಪಗಳನ್ನು ಮಾಡ್ಕೊಂಡು ಬಂದಂಥವ್ರು. ಅದರಲ್ಲಿ ಬುರುಡೆ ಚಿನ್ನಯ್ಯ ಅಂತೂ ನೆಕ್ಸ್ಟ್ ಲೆವೆಲ್ ಇದ್ದ ಬದ್ದ ಕಡೆ ಎಲ್ಲ ಮಣ್ಣಕ್ಸಿ ಒಂದಷ್ಟು ಕಾರ್ಯಾಚರಣೆ ಆಗಿ ಏನು ಮಾಡಿದ್ರು ಕೂಡ ಸೂಕ್ತವಾದಂಥ ಸಾಕ್ಷ್ಯಗಳು ಹೇಳಿದಂಥ ರೀತಿಯಾಗಿ ಅಲ್ಲಿ ಇರಲಿಲ್ಲ. ಸೊ ತಲೆಬುರುಡೆ ತಂದಿದ್ದಂಥ CN ಚಿನ್ನಯ್ಯ ಬಗ್ಗೆ ಚಾರ್ಜ್ ಶೀಟ್, ಅದನ್ನು ತಂದುಕೊಟ್ಟವರ ಬಗ್ಗೆ ಕೂಡ ಸಂಪೂರ್ಣ ವಿವರ ಉಲ್ಲೇಖ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಪ್ರೇರಣೆ ಕೊಟ್ಟಿದ್ದು ಯಾರು, ಬುರುಡೆ ತಂದುಕೊಟ್ಟಿದ್ದು ಯಾರು, ಎಲ್ಲಿಂದ ಬುರುಡೆ ತಂದಿದ್ರು, ಬುರುಡೆ ವಿಚಾರದಲ್ಲಿ ಏನೇನು ಷಡ್ಯಂತ್ರ ಆಗಿದೆ, ಇದೆಲ್ಲದರ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ. ಇನ್ನು ಬಿಹಾರದಲ್ಲಿ ನಿತೀಶ್ ಕುಮಾರ್ ದಾಖಲೆ 10ನೇ ಬಾರಿಗೆ CM ಆಗ್ತಾ ಇದ್ದಾರೆ. ಪಾಟ್ನಾದ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ಬೆಳಗ್ಗೆ 11:30ಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದಂಥ ಅಮಿತ್ ಶಾ, ರಾಜನಾಥ್ ಸಿಂಗ್, ಬಿಜೆಪಿ ಅಧ್ಯಕ್ಷ JP ನಡ್ಡಾ, ಬಿಜೆಪಿಯ CMಗಳು ಸೇರಿದ ಹಾಗೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಿನ್ನೆ ನಡೆದಂಥ NDA ಮೈತ್ರಿಕೂಟದ ಶಾಸಕರ ಸಭೆಯಲ್ಲಿ ನಿತೀಶ್ರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಸೊ 10ನೇ ಬಾರಿ ಮುಖ್ಯಮಂತ್ರಿ ಕುರ್ಚಿಯನ್ನು ಏರ್ತಿದ್ದಾರೆ ನಿತೀಶ್ ಕುಮಾರ್.